ಕಡೆ ನಮ್ಮ ಪ್ರತಿನಿಧಿ ವೀರೇಶ್ ನಿವಾಸದ ಬಳಿ ಇದ್ದಾರೆ. ವೀರೇಶ್, ಅಲ್ಲಿ ಅಂತಿಮ ದರ್ಶನಕ್ಕೆ ಹೇಗೆಲ್ಲ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದಾರೆ? ಮನೆಯ ಬಳಿ ಎಷ್ಟೊತ್ತವರೆಗೂ ದರ್ಶನಕ್ಕೆ, ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಇದೆ? ಅದಾದ ನಂತರ 10:30 ನಂತರ ಮತ್ತೊಂದು ಜಾಗಕ್ಕೂ ಕೂಡ ತೆಗೆದುಕೊಂಡು ಹೋಗಿ ಅಲ್ಲಿ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಹೇಗೆಲ್ಲ ನಡೀತಾ ಇದೆ ಸಿದ್ಧತೆ? ಸದ್ಯಕ್ಕೆ ಯಾರೆಲ್ಲ ಬರ್ತಿದ್ದಾರೆ ಅಲ್ಲಿಗೆ ವೀರೇಶ್? ಅಂದ್ರೆ ಈಗಾಗಲೇ ದಾವಣಗೆರೆಯ ಎಂಸಿಸಿ ಬಿ ಬ್ಲಾಕ್ ನಲ್ಲಿರುವಂತಹ ಸ್ವಮನೆಯಲ್ಲಿ ಈಗಾಗಲೇ ಏನು ಶಾಮನೂರು ಶಿವಶಂಕರಪ್ಪ ಅವರ ಪಾರ್ಥಿವ ಶರೀರವನ್ನು ಈಗ ಈ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ. ಇಲ್ಲಿಗೆ ದಾವಣಗೆರೆಯ ಸಮಸ್ತ ದಾವಣಗೆರೆಯ ಜನತೆ ಹಾಗೂ ಗಣ್ಯಾತಿ ಗಣ್ಯರು ಮತ್ತೆ ಸಮಾಜದ ಮುಖಂಡರು ಕೂಡ ಈಗಾಗಲೇ ದಾವಣಗೆರೆಯ ಮನೆಯ ಬಳಿ ಇರುವ ಪಾರ್ಥಿವ ಶರೀರವನ್ನು ದರ್ಶನ ಮಾಡಿ ಮತ್ತೆ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಕೂಡ ಸಲ್ಲಿಸಿ ಹೋಗ್ತಿದ್ದಾರೆ. ಇವತ್ತು ಅಂದ್ರೆ ಸುಮಾರು 10 ಗಂಟೆವರೆಗೂ ಕೂಡ ಮನೆಯಲ್ಲಿ ವೀರಶೈವ ಸಮಾಜದ ವಿಧಾನ ಕಾರ್ಯ ಇದೆ. ಆ ಪೂಜಾ ಕಾರ್ಯಕ್ರಮಗಳನ್ನು ಮುಗಿಸಿ ಇಲ್ಲಿದ್ದ ಸುಮಾರು 10:30 ನಂತರ ಅಂದ್ರೆ ಇನ್ನು ಸಾರ್ವಜನಿಕರು ಹೆಚ್ಚಾಗುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಶಾಮನೂರು ಶಿವಶಂಕರಪ್ಪ ಅಂತಂದ್ರೆ ಕೊಡುಗೈ ದಾನಿಗಳಾಗಿದ್ರು. ರಾಜಕೀಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು ಸಾಕಷ್ಟು ಕೆಲಸಗಳನ್ನು ಮಾಡಿದಂತಹ ಶಾಮನೂರು ಅವರನ್ನ ಏನು ಪಾರ್ಥಿವ ಶರೀರವನ್ನು ದರ್ಶನ ಮಾಡಲು ಸರದಿ ಸಾಲಿನಲ್ಲಿ ಬರ್ತಕ್ಕಂತಹ ಜನಗಳು ಈಗಲೂ ಕೂಡ ಏನ್ ಕಡಿಮೆ ಇಲ್ಲ. ಅಷ್ಟೇ ಅಲ್ಲದೆ 3 ಗಂಟೆ ಅಷ್ಟೊತ್ತಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬರಲಿದ್ದಾರೆ, ಡಿಸಿಎಂ ಡಿಕೆ ಶಿವಕುಮಾರ್ ಬರಲಿದ್ದಾರೆ, ಮತ್ತೆ ಎಂಬಿ ಪಾಟೀಲ್ ಬರಲಿದ್ದಾರೆ. ಏನು ಬಹುತೇಕ ರಾಜಕಾರಣಿಗಳು ಮತ್ತೆ ಪಕ್ಷಾತೀತವಾಗಿ ಇಲ್ಲಿ ಬಂದು ಪಾರ್ಥಿವ ಶರೀರವನ್ನು ದರ್ಶನ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದು. ನಾಗೇಂದ್ರ ಬಾಬು, ಈಗ ಸದ್ಯಕ್ಕೆ ಅಲ್ಲಿ ಅಭಿಮಾನಿಗಳನ್ನ ಅಥವಾ ಜೊತೆಗೆ ಅಲ್ಲಿ ಇರುವಂತವರನ್ನ ಮಾತಾಡಿಸುವ ಪ್ರಯತ್ನವನ್ನ ಮಾಡಬಹುದಾ ವೀರೇಶ್? ಖಂಡಿತ ಮಾತಾಡ್ತಾ ಹೋಗ್ತೀನಿ. ಈಗ ಏನಂದ್ರೆ ಸರ್ ನಮಸ್ತೆ. ಏನಂದ್ರೆ ಈಗ ಇವತ್ತು ಹಿರಿಯ ಮುತ್ಸಜ್ಜಿ ಶಾಮನೂರು ಶಿವಶಂಕರಪ್ಪನ ಅಗಲಿಕೆ ಯಾವ ತರ ದಾವಣಗೆರೆಗೆ ನಷ್ಟ ಆಗಿದೆ ಅಂತ? ಬರೀ ದಾವಣಗೆರೆಗೆ ಅಷ್ಟೇ ಅಲ್ಲ, ಇಡೀ ನಮ್ಮ ಸಮಾಜಕ್ಕೆ, ರಾಜ್ಯಕ್ಕೆ. ಹಾಗೆ ಇನ್ನೊಬ್ಬ ಸರ್, ಇವತ್ತು ಶಾಮನೂರ್ ಅವರು ಆಗ್ಲಿಕ್ಕೆ ಎಷ್ಟು ನೋವು? ಬಹಳ ನೋವು. ಅವರು ನಮ್ಮ ತಂದೆ ತರ. ಈಗ ಯಾರು ನಮ್ಗೆ ಕೇಳೋರು ಯಾರು ಇಲ್ಲ, ಆ ತರ ಆಗಿದ್ದಾರೆ. ಈ ಶಿಕ್ಷಣ ಕ್ರಾಂತಿ ಆಗಿರ್ಬೋದು, ಯಾವ ತರ ಜನರ ನಡುವಿದ್ರು ಮೇಡಮ್? ಅವರು ಯಾವ್ದನ್ನಾರು ನಾವು ಯಾವ್ದಾದ್ರು ವಿಶ್ವಕ್ಕೆ ತಗೊಂಡು ಹೋದ್ರೆ ಎಲ್ಲದಕ್ಕೂ ಒಂದು ಪರಿಹಾರ ಕೊಡ್ತಾ ಇದ್ರು. ನಮ್ಗೆ ತುಂಬಾ ಉನ್ನತವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಎಲ್ಲಾನು ಹೆಚ್ಚೆಚ್ಚು ಕೆಲಸ ಮಾಡಿದ್ದಾರೆ. ಈಸ್ ಅ ಲೆಜೆಂಡ್ ಅಷ್ಟೇ. ಅದೇ ರೀತಿ ಏನಂದ್ರೆ ಇನ್ನು ಸಾರ್ವಜನಿಕರನ್ನು ಮಾತಾಡ್ತಾ ಹೋಗೋಣ. ಯಾಕಂದ್ರೆ ಸಾಕಷ್ಟು ಜನಗಳು ಬರ್ತಾ ಇರೋದ್ರಿಂದ ಈ ಕಡೆ ಕೂಡ ನಾವು ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಯಾಕಂದ್ರೆ ಇವತ್ತು ಶಾಮನೂರು ಅಗಲಿಕೆ ಬಹಳ ದುಃಖ ಆಯ್ತು. ನಾವು ಅವ್ರ ಇದ್ರಾಗ ಕೆಲಸ ಮಾಡೋದು ಬಹಳ ದುಃಖ ಆಯ್ತು. ನಾಗೇಂದ್ರ ಬಾಬು, ಏನಂದ್ರೆ ಸಾಕಷ್ಟು ಜನಗಳು ಕೂಡ ಇಲ್ಲಿ ಬರ್ತಾ ಇರೋದ್ರಿಂದ ಮಾತಾಡ್ಸಕ್ಕೂ ಕೂಡ ಏನಂದ್ರೆ ಸರದಿ ಸಾಲಿನಲ್ಲಿ ಕ್ಯೂ ನಿಂತಿದ್ದಾರೆ ಸಾಕಷ್ಟು. ಮೇಡಮ್ ನಮಸ್ತೆ. ನಮಸ್ತೆ. ಶಶಿಕಲಾ ಮೂರ್ತಿ ಅಂತೇಳಿ ಮಹಾಸಭಾ ಸೆಕ್ರೆಟರಿ ಮಾತಾಡ್ತಾ ಇರೋದು. ಇವತ್ತು ಶಾಮನೂರು ಅಪ್ಪಾಜಿ ಅವ್ರ ನಿಧನ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಕೊಂಡಿನೇ ಕಳಚಂಗಾಗಿದೆ. ನಿಜಕ್ಕೂ ಇದು ತುಂಬಾ ಇಡೀ ನಮ್ಮ ರಾಷ್ಟ್ರಾದ್ಯಂತ ಬಹಳ ನೋವನ್ನು ಉಂಟು ಮಾಡ್ತಕ್ಕಂಥದ್ದು. ಇವರು ಸಮಾಜಕ್ಕೋಸ್ಕರ, ಇವರ ಜೀವನದಲ್ಲಿ ಮುಕ್ಕಾಲು ಭಾಗ ಇವರು ಸಮಾಜಕ್ಕೋಸ್ಕರ, ಸಮಾಜದ ಒಳಿತಕ್ಕೋಸ್ಕರ, ಸಮಾಜವನ್ನ ಕಟ್ಟುವ ಕೆಲಸದಲ್ಲೇ ಇವರು ಇದ್ರು. ಇವತ್ತು ಒಂದು ನಮ್ಮ ಸಮಾಜಕ್ಕೋಸ್ಕರ ಅವರ ಕೊಡುಗೆ ಬಹಳಷ್ಟಿದೆ. ಶಿಕ್ಷಣವಾಗಿರ್ಬೋದು, ಎಲ್ಲಾ ರೀತಿಯಿಂದ ಇವತ್ತು ಆಸ್ಪತ್ರೆಗಳಾಗಿರ್ಬೋದು, ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅವರದೇ ಆದಂತಹ ಕೊಡುಗೆಯನ್ನು ಮಾಡಿದ್ದಾರೆ. ಅದಕ್ಕಿಂತ ಬಹಳ ನಮಗೆ ಹೆಮ್ಮೆ, ಖುಷಿ ಅನ್ಸೋದು, ಸದಾ ನಗುಮುಖದಿಂದ ಇರ್ತಾ ಇದ್ರು. ಎಂತದೇ ಕಷ್ಟ, ಏನೇ ಒಂದು ಅವರ ದೇಹಿ ಅಂತ ಬಂದವರಿಗೆ ಯಾವತ್ತವರು ಬರಿಗೈಲಿ ಕಳಿಸಿದ್ದೇ ಇಲ್ಲ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಸಮಾಜದ ಒಂದು ಗಟ್ಟಿಯಾದಂತಹ ಒಂದು ಕೊಂಡಿ ಬೆಸಿಗೆನೆ ಇವತ್ತು ಕಳಚಂಗಾಗಿ ನಮಗೂ ಕೂಡ ಒಂದ್ ರೀತಿ
ಏನಂತ ನಮಗೆ ಗೊತ್ತಾಗ್ತಾರೆ, ಅಷ್ಟೊಂದು ನೋವಾಗಿದೆ. ಇವತ್ತನ್ನೆಲ್ಲ ನಮ್ಮನ್ನ ಒಂದು ಸಮಾಜದ ಮುಖ್ಯವಾಹಿನಿ ತಂದವರು ಕೂಡ ಇವತ್ತು ಶಾಮನೂರ್ ಅಪ್ಪಾಜಿ ಅವರು ದೇವರವರಿಗೆ ಆಯಸ್ಸು ಆರೋಗ್ಯ, ಅವರಿಗೆ ದೇವರು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಟ್ಟು ಅವರ ಕುಟುಂಬ ವರ್ಗದವರಿಗೆ ಇನ್ನು ಹೆಚ್ಚಿನ ಒಂದು ಧೈರ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಅಂತೇಳಿ ಅವನಿಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಸಾರ್ವಜನಿಕರಿಗೆ ಅಷ್ಟೇ ಅಲ್ಲದೆ ಮಠ ಮಾನ್ಯಗಳು ಕೂಡ ಪ್ರಾಶಸ್ತ್ಯ ಕೊಡ್ತಾ ಇದ್ರು. ಖಂಡಿತ ಸರ್, ಅವರ ಮೊದಲನೇ ಆಶಯನೇ ಸರ್ ಮಠ ಮಾನ್ಯಗಳು ಯಾವುದೇ ಒಂದು ಪೂಜ್ಯರಾಗಿರ್ಬೋದು, ಮಠಾಧೀಶರಾಗಿರ್ಬೋದು, ಇವತ್ತು ವೀರಶೈವ ಲಿಂಗಾಯತ ಎಲ್ಲಾ ಮಠಾದಿಗಳನ್ನ ಒಂದೆಡೆ ಸೇರಿಸಿದ್ರು ಅಂತಂದ್ರೆ ಅದು ನಿಜವಾಗ್ಲೂ ಯಾರು ಮಾಡಕ್ಕಾಗಲ್ಲ. ಅಂತ ಒಂದು ದೊಡ್ಡ ಒಂದು ಇದಕ್ಕೆ ಕೈ ಹಾಕಿ ಅದರಲ್ಲಿ ಯಶಸ್ವಿಯಾಗಿ ಇಡೀ ನಾವೆಲ್ಲರೂ ಒಂದೇ, ವೀರಶೈವ ಲಿಂಗಾಯತರು ಒಂದೇ, ಮಠ ಮಾನ್ಯಗಳಿಗೆ ಅವರದೇ ಆದಂತ ಕೊಡುಗೆ ಸಾಕಷ್ಟಿದೆ ಸರ್. ದೇಶದ ಯಾವುದೇ ಮೂಲೆಯಲ್ಲಿ ಹೋದ್ರೂ ಕೂಡ ಅವ್ರದಾದಂತ ಒಂದು ಏನೋ ಒಂದು ಗುರುತರ ಒಂದು ಬಿಲ್ಡಿಂಗ್ ಆಗಿರ್ಬೋದು, ವಸತಿ ಗೃಹಗಳಾಗಿರ್ಬೋದು, ಎಲ್ಲಾ ರೀತಿಯಿಂದನೂ ಅವರಿಗೆ ಮಠ ಮಾನ್ಯಗಳಿಗೆ ನಿಜಕ್ಕೂ ಅದಕ್ಕೂ ಕೂಡ ಒಂದು ಶಕ್ತಿ ಕಳ್ಕೊಂಡಂಗಾಗಿದೆ ಸರ್. ಇವತ್ತು ಮಠ ಮಾನ್ಯಗಳು ಕೂಡ ಒಂದು ದೊಡ್ಡ ಶಕ್ತಿ ಇತ್ತು, ಎಲ್ಲ ಅದಕ್ಕೂ ಕೂಡ ಕಳ್ಕೊಂಡಾಗಿದೆ. ಇನ್ನೊಬ್ರು ಸರ್, ಇವತ್ತೇನಂದ್ರೆ ಶಾಮನೂರು ಶಿವಶಂಕರಪ್ಪ ಶಾಮನೂರು ಶಿವಶಂಕರಪ್ಪನ ಹೆಸರೇ ಒಂದು ಉತ್ತೇಜನ ನೀಡತಕ್ಕಂತ ಹೆಸರದು. ಅವರು ಶಾಮನೂರು ಶಿವಶಂಕರಪ್ಪನವರು ಏನು ಇಡೀ ಜಗತ್ತು ಎಲ್ಲೋದ್ರು ಅವರಿಗೆ ಅಪ್ಪಾಜಿ ಅಂತಕ್ಕಂಥ ಮಾತನ್ನ ಕರೀತಾ ಇದ್ರು. ನಿಜವಾದ ಆ ಅಪ್ಪಾಜಿ ಅನ್ನೋ ಮಾತನ್ನ ಅವರು ಉಳಿಸಿಕೊಂಡಿದ್ದಾರೆ. ಜಾತ್ಯತೀತವಾಗಿ ಮತ್ತೆ ಪಕ್ಷಾತೀತವಾಗಿ ಯುವಕರಲ್ಲಿ ಯುವಕರು, ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳು, ವಯೋವೃದ್ಧರವರು ಏನಾದ್ರೂ ಇದ್ರೆ ಅವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು ಅವರು ಎಲ್ಲಾ ಸಾಧನೆ ಮಾಡಿರ್ಬೋದು. ಆದ್ರೆ ಎಲ್ಲೂ ಕೂಡ ಅಹಂಕಾರ ಅನ್ನೋ ಮಾತು ಅವ್ರ ಹತ್ರ ಇರಲಿಲ್ಲ. ಅಹಂಕಾರ ಇಲ್ಲದ ಮನುಷ್ಯ ಯಾರಾದ್ರೂ ನೀವು ನೋಡ್ಬೇಕಾದ್ರೆ ಅವರು ಡಾಕ್ಟರ್ ಶಾಮನೂರು ಶಿವಶಂಕರಪ್ಪನವರು. ಅವರ ಇವತ್ತು ನಮಗೆ ತುಂಬಲಾರದ ನಷ್ಟ ನಮ್ಮೆಲ್ಲರಿಗೂ ಆಗಿದೆ. ಅವರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ, ಮತ್ತೊಮ್ಮೆ ಅವರು ಹುಟ್ಟು ಬರಬೇಕು ಅನ್ನೋದೇ ನಮ್ಮ ಮನವಿ. ನಮ್ಮ ಊರಿನ ಶಿವಶಂಕರಪ್ಪನವರು ಎಲ್ಲರೂ ಬಗ್ಗೆ, ಬಡವರು ಬಗ್ಗೆ ಎಲ್ಲರ ಬಗ್ಗೆಯೂ ಅಭಿಮಾನ ಬಹಳ ಜಾಸ್ತಿ ಇತ್ತು. ಇವತ್ತು ನಾವು ಊರಿನ ದನಿ ಅಂತಿದ್ವಿ, ತಂದೆ ಸಮಾನ ಇರ್ತದ. ಆದರೂ ಜಂಗಮರಿಗೆ ಅಂದ್ರೆ ಭಾರಿ ಪ್ರೋತ್ಸಾಹ ಕೊಡ್ತಿದ್ರು, ಗೌರವ ಕೊಡ್ತಿದ್ರು. ಇಂಥ ದನಿ ಕಳ್ಕೊಂಡ ಎಲ್ಲ ಇವತ್ತು ದುಃಖದ ಪರಿಸ್ಥಿತಿಯಲ್ಲಿದ್ದಾವೆ. ದೇವರು ಎಲ್ಲ ಕೊಡ್ಲಿ ಅಂತ ಹೇಳಬೇಕು. ಏನಂದ್ರೆ ದಾವಣಗೆರೆ ಜಿಲ್ಲೆಗೆ ತಂದೆಯ ರೀತಿಯಲ್ಲಿ ಮತ್ತೆ ಏನು ಸಮಾಜದಲ್ಲಿ ಸೇವಕರಾಗಿ ಸಾಕಷ್ಟು ಕೆಲಸಗಳನ್ನು ಮಾಡಿದ್ರು ಕೂಡ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಈಗ ಇನ್ನೊಬ್ಬರನ್ನ ಮಾತಾಡ್ತಾವಣ. ಮೇಡಮ್ ನಮಸ್ತೆ. ಏನಂದ್ರೆ ಇವತ್ತು ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆ ಎಷ್ಟು ನೋವು ತಂದಿದೆ, ದಾವಣಗೆರೆ ಅಷ್ಟೇ ಅಲ್ಲದೆ ರಾಜ್ಯಕ್ಕೆ ಕೂಡ ತುಂಬಾ. ಅವ್ರ ಅಗಲಿಕೆ ನೋವು ತುಂಬಾನೇ ಇದೆ. ಯಾಕೆ ಅಂತಂದ್ರೆ ಅವರಿಂದಾನೇ ನಮ್ ದಾವಣಗೆರೆ ಎಲ್ಲ ತುಂಬಾ ಒಂದ್ ಮಟ್ಟಕ್ಕೆ ಚೆನ್ನಾಗಿದೆ ಅಂತಂದ್ರೆ ಅವರಿಂದಾನೇ ತುಂಬಾ ಅಭಿವೃದ್ಧಿ ಕೆಲಸಗಳೆಲ್ಲ ಮಾಡಿಸ್ತಾ ಇದ್ರು. ಅವ್ರ ನೋವು ತುಂಬಾ, ಅವ್ರ ಅಗಲಿಕೆ ತುಂಬಾ ನೋವು ತಂದಿದೆ. ಇನ್ನೂ ಸ್ವಲ್ಪ ಇದ್ದಿದ್ರೆ ಚೆನ್ನಾಗಿರೋದು. ಒಂದು CM ಆಗೋ ಎಲ್ಲ ಯೋಗ್ಯತೆ ಇತ್ತು ಅವರಿಗೆ. ಆಗಿದ್ದಿದ್ರೆ ತುಂಬಾ ಬಹಳ ಸಂತೋಷ ಆಗಿರ್ತಿತ್ತು. ನಾನು ದಾವಣಗೆರೆ APMC ಮರ್ಚೆಂಟ್. ನಮ್ಮ APMC ನಮ್ಮ ರಾಜ್ಯದಲ್ಲೇ ಯಾವೂ ಇಲ್ಲ, ಆ ಟೈಪ್ ಇಂಪ್ರೂವ್ಮೆಂಟ್ ಮಾಡಿದ್ರು. ಶಾಮನೂರು ಶಿವಶಂಕರಪ್ಪ ಅವರು ಮಿನಿಸ್ಟರ್ ಆದಾಗ, SS ಮಲ್ಲಿಕಾರ್ಜುನ್ ಮಿನಿಸ್ಟರ್ ಆದಾಗ ಅದನ್ನ ನಾವು ಸ್ಮರಿಸಬೇಕು. ನಮ್ಮ ದಾವಣಗೆರೆ ಉನ್ನತ ಮಟ್ಟಕ್ಕೆ ಹೋಗಕ್ಕೆ ಇವರೇ ಇಬ್ರು ಕಾರಣ ಅಂತ ನನ್ನ ಅಭಿಪ್ರಾಯ. ಏನ್ ದೇವರು ಇನ್ನೊಂದ್ ಸ್ವಲ್ಪ ದಿನ ಇದ್ದು ಎಲ್ಲರನ್ನು ಸಂಬಾಳವಾಗಿ ಕರ್ಕೊಂಡು ಹೋಗ್ತಾ ಇದ್ರು, ಕರ್ಕೊಂಡು ಹೋಗ್ಬೇಕಾಯ್ತು, ಅನಿವಾರ್ಯ, ಏನು ಮಾಡಕ್ಕಾಗಲ್ಲ. ಏನಂದ್ರೆ ಚಿತ್ರದುರ್ಗ ಜಿಲ್ಲೆ ಅವಿಭಾಜಿತ ಏನು ಜಿಲ್ಲೆ ದಾವಣಗೆರೆ ಕಳೆದ 27-28 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಿದ್ರಂತ ಇಲ್ಲಿನ ಸಾರ್ವಜನಿಕರು ಹೇಳ್ತಿದ್ದಾರೆ.